ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ. ಹಾಯ್ ಹಲೋ ನಮಸ್ಕಾರ 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 ಸ್ನೇಹಿತರೆ, ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಹಾರ್ಜಿ ಸುನೀಲ್ ಮಾಡುವಂಥ ನಮಸ್ಕಾರಗಳು. ಇವತ್ತಿನ ವಿಶೇಷವಾದಂತಹ ವಿನೂತನ ಕಾರ್ಯಕ್ರಮವಾದಂತಹ ಸಾರಥಿ ಕಲಾವೈಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರಿನ ರಾಗತಾಳ ತಂಡದ ಕಲಾವಿದರು ನಮ್ಮ ಜೊತೆಗೆ ಇರ್ತಾರೆ. ಅವರು ನಮ್ಮ ಜೊತೆಗೆ ಇರೋದಷ್ಟೇ ಅಲ್ಲ, ನಮಗೆ ದಾಸರ ಪದಗಳನ್ನು ಹಾಡೋದ್ರ ಮೂಲಕ ನಮ್ಮೆಲ್ಲ ಕೇಳುಗರು ಸಹ ಇವತ್ತಿನ ದಿನ ಮನೋರಂಜನೆಯನ್ನು ನೀಡಲಿದ್ದಾರೆ. ಅಷ್ಟೇ ಅಲ್ಲದೇ ದಾಸರ ಪದಗಳ ಕುರಿತಾಗಿ ಅವರು ಸಾಕಷ್ಟೊಂದು ಮಾತುಗಳನ್ನು ಸಹ ಹಾಡಲಿದ್ದಾರೆ. ಈ ರಾಗತಾಳ ತಂಡದ ಒಂದು ವಿಶೇಷತೆ ಬಗ್ಗೆ ಸಹ ಈ ರಾಗತಂಡದ ಸದಸ್ಯರು ಎಲ್ಲರೂ ಸಹ ಮಾತಾಡ್ತಾರೆ. ಈ ದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಚಿಕ್ಕಮಗಳೂರಿನ ರಾಗತಾಳ ತಂಡದ ಕಲಾವಿದರ ಜೊತೆಗೆ ಇರ್ತಾರೆ. ಖುದ್ದಾಗಿ ಅವ್ರನ್ನೇ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ ರೂಪಾ ಅಶ್ವಿನ್ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಸಹ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ ಸರ್, ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ನಮಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಖಂಡಿತ ಮೇಡಮ್. ಹಾಗೆ ರಾಗತಾಳ ತಂಡದ ಒಂದು ವಿಶೇಷತೆ, ಸಾಕಷ್ಟು ವಿಶೇಷತೆಯಿಂದ ಕೂಡಿರುವಂಥ ತಂಡ ಇದು. ಒಂದು ಕಡೆಯಲ್ಲಿ ತಾವು ಇದಕ್ಕೆ ಒಂದು ರೀತಿಯಲ್ಲಿ ಮುನ್ನುಡಿಯನ್ನು ಬರೆದಿರುವಂಥದ್ದು, ಅಂದರೆ ರಾಗತಾಳ ತಂಡಕ್ಕೆ ತಾವೇ ಒಂದು ಮುನ್ನುಡಿಯನ್ನು ಬರೆದಿದ್ದೀರಿ. ಇದನ್ನು ಪ್ರಾರಂಭ ಆಗೋದಕ್ಕೆ ತಾವೇ ಕಾರಣಕರ್ತರು ಅಂತೇಳಿ ನನಗೆ ಅನಿಸ್ತಾ ಇದೆ. ಈ ರಾಗತಾಳ ತಂಡ ವತಿಯಿಂದ ಇವತ್ತಿನ ದಿನ ಯಾರೆಲ್ಲ ಭಾಗವಹಿಸಿದ್ದಾರೆ ಮೇಡಮ್ ಕಾರ್ಯಕ್ರಮದಲ್ಲಿ? ರಾಗತಾಳ ತಂಡದಲ್ಲಿ ಇವತ್ತು ಭಾಗವಹಿಸ್ತಾ ಇರೋರು ನಾನು ರೂಪಾ ಅಶ್ವಿನ್, ನನ್ನ ಸ್ನೇಹಿತೆಯರಾದ ನಾಗಶ್ರೀ ರಾಕೇಶ್, ದೀಪಿಕಾ ಸ್ವರೂಪ್ ಹಾಗೂ ಸ್ಮಿತಾ ನಾಗೇಂದ್ರ. ಸಾಕಷ್ಟೊಂದು ವಿಶೇಷತೆಯಿಂದ ಕೂಡಿದೆ ಈ ತಂಡ ಅಂತೇಳಿ ನಾನು ಹೇಳಿದೆ. ಈ ರಾಗತಾಳ ತಂಡ ಹೇಗೆ ಪ್ರಾರಂಭ ಆಯಿತು ಮೇಡಮ್? ಈ ತಂಡವನ್ನು ಪ್ರಾರಂಭ ಆಗೋದಕ್ಕೆ ಏನಾದರೂ ಹಿನ್ನೆಲೆ ಏನಾದರೂ ಇದೆಯಾ? ಯಾವ ರೀತಿ ಇದು ಪ್ರಾರಂಭ ಆಯಿತು ಅಂತ? ಅಂದ್ರೆ ಹಿನ್ನೆಲೆ ಅಂದ್ರೆ ಆಕ್ಚುಲಿ ನಾನು 12 ವರ್ಷ ಆಯ್ತು ನಾನು ಇದು ರಾಗತಾಳ ತಂಡ ಸ್ಟಾರ್ಟ್ ಮಾಡಿ. ನನ್ಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಏನು ಐಡಿಯಾ ಇರ್ಲಿಲ್ಲ. ಎಲ್ಲರೂ ಒಂದು ಹೇಳ್ಕೊಡು, ಹಾಡುಗಳು ಹೇಳ್ಕೊಡು, ನೀನ್ ಎಷ್ಟ್ ಚೆನ್ನಾಗಿ ಹಾಡ್ತೀಯಾ ಅಂತ ಎಲ್ಲರೂ ಕೇಳ್ತಾ ಇದ್ರು. ಸುಮ್ನೆ ನಾನು ಮನೆಯಲ್ಲಿ ಒಂದು 10 years ಬ್ಯಾಕು ಸ್ಟಾರ್ಟ್ ಮಾಡ್ದೆ, ಆಫ್ಲೈನ್ ಕ್ಲಾಸಸ್ ಸುಮ್ನೆ ಸ್ಟಾರ್ಟ್ ಮಾಡ್ದೆ. ಅದು ಬೆಳೀತಾ ಬೆಳೀತಾ ಹೋಗಿ ಈಗ ಕೋವಿಡ್ ಎಲ್ಲ ಸ್ಟಾರ್ಟ್ ಆದಾಗ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ದೆ. ಸೊ ಈಗ ಆನ್ಲೈನ್ ಕ್ಲಾಸಸ್ ಅಲ್ಲಿ ಸುಮಾರು ಒಂದು 70 ಜನ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ಸ್ಟಾರ್ಟ್ ಆದ ತಂಡ ಇದು, ನನ್ನ ಸ್ನೇಹಿತೆಯರಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು ತಂಡ. ಅವ್ರುಗಳಿಗೆ ಹೇಳ್ಕೊಡ್ತಾ ನಾನು ಸಂಗೀತ ಶಿಕ್ಷಕಿ ಅಂತ ಅನ್ಸ್ಕೊಂಡಿದ್ದೀನಿ ಚಿಕ್ಕಮಂಗ್ಳೂರಲ್ಲಿ ಅಷ್ಟೇ. ಓಕೆ, ಆದರೆ ಮುಖ್ಯವಾಗಿ ಇಲ್ಲಿ ರಾಗತಾಳ ಅಂತಾನೆ ಯಾಕೆ ಈ ತಂಡಕ್ಕೆ ತಾವು ಹೆಸರು ಇಟ್ರಿ ಅಂತ, ಇದೇ ಹೆಸರು ಇಡಬೇಕು ಅಂತ ಹೇಳಿ ತಮ್ಗೆ ಯಾಕೆ ಅನಿಸ್ತು ಅಂತ? ಇದೇ ಹೆಸರು ಇಡ್ಬೇಕು ಅಂತ ಹೇಳಿಲ್ಲ, ಇದು ನನ್ನ ಸ್ನೇಹಿತೆ ಒಬ್ಳು ಸಜೆಸ್ಟ್ ಮಾಡಿದ್ರು ಅಂತ ಹೆಸರು ಚೆನ್ನಾಗಿದೆ ಇಡ್ಬೋದಾ ಅಂತ. ಹಾಗಾಗಿ ನನಗೂ ಇಷ್ಟ ಆಯ್ತು ರಾಗತಾಳ ತಂಡ ಅಂತ ಅಂದ್ಬಿಟ್ಟು ಹಾಗೆ ಬೆಳ್ಕೊಂಡ್ ಬಂದಿದ್ದು. ಎಲ್ಲಾ ಕಡೆ ನಮ್ದು ರಾಗತಾಳ ತಂಡ ಅಂತ ಹೆಸರುವಾಸಿ ಆಗಿದೆ ಅಷ್ಟೇ. ಅಂದ್ರೆ ತಮ್ಗೆ ಒಂದು ರೀತಿಯಲ್ಲಿ ಹಾಡುಗಳನ್ನ ಹಾಡುವಂಥದ್ದು ಮತ್ತೆ ಸಂಗೀತದ ಒಂದು ಕ್ಲಾಸಸ್ ಅನ್ನಲ್ಲಿ ತಾವು ತಗೊಳ್ತಿದ್ರಾ ಅಥವಾ ಏನು ಅಂತ ಮೇಡಮ್? ಇಲ್ಲ, ನಾನು ಇಲ್ಲಿ ಪೂರ್ವೀಸ್ ಅಕಾಡೆಮಿ ಅಂತ ಇದೆ, ಅಲ್ಲಿ ನಾನು ರೆಗ್ಯುಲರ್ ಆಗಿ ಎವ್ರಿ ಮಂತ್ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀನಿ. ಅಲ್ಲಿ ಭಾವಗೀತೆಗಳು, ಚಲನಚಿತ್ರ ಗೀತೆಗಳು, ಆ ತರ ಎಲ್ಲ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀನಿ. ಅದ್ರ ಜೊತೆಗೆ ನನಗೆ ದೇವರ ನಾಮಗಳಂದ್ರೆ ತುಂಬಾ ಇಷ್ಟ, ಅಂದ್ರೆ ಡಿವೋಷನಲ್ ಸಾಂಗ್ಸ್ ಅದೆಲ್ಲ ತುಂಬಾ ಇಷ್ಟ. ಮೊದ್ಲಿಂದನೂ ನಾನು ಅಂದ್ರೆ ಮದ್ವೆ ಆದಾಗಿಂದನೂ ಹಾಡ್ಕೊಂಡ್ ಬಂದಿದ್ದೀನಿ. ಆ ಹಾಡ್ಗಳು ನಾನು ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ ಅಲ್ಲಿ ಪ್ರೇಯರ್ಗೆ ಆತರ ಎಲ್ಲ ಹಾಡು ಹೇಳ್ತಾ ಇದ್ದೆ. ಆ ತರ ಎಲ್ಲರಿಗೂ ಪರಿಚಯ ಆಗಿರೋದು, ಎಲ್ಲಾ ಕಡೆ ಪ್ರೋಗ್ರಾಮ್ ಅಲ್ಲಿ ಹಾಡೋದ್ರಿಂದ ಪರಿಚಯ ಆಗಿ ಹಾಡುಗಳು ಎಲ್ಲ ಚೆನ್ನಾಗಿದೆಯಲ್ಲ ಹೇಳ್ಕೊಡು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ತಂಡ ಇದು ಅಷ್ಟೇ. ಆ ತರ ಒಂಥರ ಗೆಳತಿಯರಿಗೋಸ್ಕರ ನಾನು ಸುಮ್ಮನೆ ಕ್ಯಾಶುವಲ್ ಸ್ಟಾರ್ಟ್ ಮಾಡಿರೋ ತಂಡ ಅಷ್ಟೇ ಇದು. ಎಸ್, ಗೆಳತಿಯರಿಗೋಸ್ಕರ ರಾಗತಾಳ ತಂಡವನ್ನು ತಾವು ಕಟ್ಟಿದ್ದೀರಾ. ಆ ರಾಗತಾಳ ತಂಡದಲ್ಲಿ ಸಾಕಷ್ಟು ಗೆಳತಿಯರಿಗೆ ಭಾಗಿಯಾಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಪ್ರಾರಂಭದಲ್ಲಿ ತಾವು ರಾಗತಾಳ ತಂಡವನ್ನು ಕಟ್ಟಿದಾಗ ಯಾರೆಲ್ಲ ಆ ಒಂದು ರಾಗತಾಳ ತಂಡದಲ್ಲಿ, ಅಂದರೆ ನೀವು ಹೇಳ್ಕೊಡುವಂತಹ ಪದಗಳನ್ನು ಅಥವಾ ಹಾಡುಗಳನ್ನು ಕಲಿಯೋದಕ್ಕೆ ಯಾರೆಲ್ಲ ಆಸಕ್ತಿ ವಹಿಸಿ ಬಂದರು? ಯಾವ ರೀತಿ ಇತ್ತು ಪ್ರಾರಂಭದ ದಿನಗಳು ಈ ರಾಗತಾಳ ತಂಡದ್ದು ಮೇಡಮ್? ಅದೇ ನಾನು ಹೇಳ್ದಂಗೆ 10 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಎಲ್ಲ ನನ್ ಕ್ಲೋಸ್ ಫ್ರೆಂಡ್ಸ್, ನನಗೆ ರೆಗ್ಯುಲರ್ ಆಗಿ ಸಿಗ್ತಾರಲ್ಲ ಕಿಟಿ ಫ್ರೆಂಡ್ಸ್, ಆ ತರನೇ ಸುಮ್ನೆ ಸ್ಟಾರ್ಟ್ ಮಾಡಿದ್ದು. ನನ್ನ ಅಕ್ಕಪಕ್ಕ ಮನೆಯವರು ಆ ತರ ಎಲ್ಲರೂ ಸ್ಟಾರ್ಟ್ ಮಾಡಿ ನನ್ನ ಮನೆಯಲ್ಲೇ ನಾನು ಹಾಡುಗಳನ್ನ ಹೇಳ್ಕೊಡ್ತಾ ಇದ್ದೆ.
ಸೊ ಅದೇ ತರ ಹಾಡುಗಳು ಚೆನ್ನಾಗಿದೆ ಅಂತ ಸೇರಿ ಆವಾಗ ಒಂದ್ ತಂಡ 2 ತಂಡ ಆತರ ಬ್ಯಾಚಸ್ ಸ್ಟಾರ್ಟ್ ಮಾಡಿದೆ ಮನೆಯಲ್ಲೇನೆ. ಈಗ ಆನ್ಲೈನ್ ಬ್ಯಾಚಸ್ ಆಗಿದೆ, ಮನೆಯಲ್ಲಿ ಇವಾಗ ಕ್ಲಾಸಸ್ ಮಾಡಲ್ಲ, ಆಫ್ಲೈನ್ ಮಾಡಲ್ಲ. ಓಕೆ, ಖಂಡಿತ. ಹಾಗೆ ರಾಗತಾಳ ತಂಡ ಬರೀ ಹೇಳ್ಕೊಡೋದಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಸಹ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ಸಾಕಷ್ಟು ವೇದಿಕೆಗಳಲ್ಲಿ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ತಾವು ನೀಡಿದ್ದೀರಾ ಸುಮಾರು 10 ವರ್ಷಗಳಲ್ಲಿ ಅಂತ? 10 ವರ್ಷಗಳಲ್ಲಿ ಅಂದ್ರೆ ಆದಷ್ಟು ನಮ್ಮ ಊರಲ್ಲೇನೆ, ಚಿಕ್ಕಮಗಳೂರಲ್ಲೇನೆ ಪೂರ್ವಿ ಅಕಾಡೆಮಿಯಿಂದ ಒಂದ್ 2-3 ಸಲ ನಮಗೆ ಅವಕಾಶ ಕೊಟ್ಟಿದ್ರು ಹಾಡುಗಳನ್ನ ಹಾಡಕ್ಕೆ. ಅಂದ್ರೆ ದೇಶಭಕ್ತಿ ಗೀತೆ, ಆಮೇಲೆ ಇಲ್ಲಿ ಲೋಕಲ್ ಚಾನೆಲ್ ಅಲ್ಲಿ ನಮ್ದು ದೇಶಭಕ್ತಿ ಗೀತೆ ಎಲ್ಲ ಪ್ರಸಾರ ಆಗಿತ್ತು. ಸೊ ಅದಕ್ಕೆಲ್ಲ ನನ್ ಸ್ನೇಹಿತರನ್ನ ಸೇರ್ಕೊಂಡು ಹಾಡಿದ್ದೆ. ಹಾಗೇನೆ ವಾಲ್ಮೀಕಿ ಜಯಂತಿ, ದೇವಸ್ಥಾನದಲ್ಲಿ ರಾಮನವಮಿ, ಆತರ ಪ್ರೋಗ್ರಾಮ್ಗಳಿಗೆಲ್ಲ ನನ್ಗೆ ಕೇಳಿದ್ರು ಅವಕಾಶ ಕೊಡಕ್ಕೆ ನಮ್ಗೊಂದು ಪ್ರೋಗ್ರಾಮು. ಅಂತದಕ್ಕೆಲ್ಲ ನಾವು ಎಲ್ಲಾರ್ನು ಸೇರಿಸ್ಕೊಂಡು ನನ್ನ ಸ್ನೇಹಿತರ ಜೊತೆ ಹಾಡು ಹೇಳಿದ್ದೆ. ಈಗ ರೀಸೆಂಟ್ ಆಗಿ ಮೊನ್ನೆ ಮೈಸೂರಲ್ಲಿ ಸಾಂಸ್ಕೃತಿಕ ವೈಭವ ಅಂತ ಒಂದು ಕಾರ್ಯಕ್ರಮ ನಡೆಸಿದ್ರು ಮೈಸೂರಲ್ಲಿ. ಆ ಪ್ರೋಗ್ರಾಮ್ಗೆ ಕೂಡ ನಾವು ಹೋಗಿ ಚೆನ್ನಾಗಿ ಹಾಡಿದೀವಿ ಅಂತ ಒಂದು ಹೆಗ್ಗಳಿಕೆ ಗಳಿಸ್ಕೊಂಡು ಬಂದಿದೀವಿ. ಅದೊಂದು ತುಂಬಾ ಖುಷಿ ಆಗುತ್ತೆ ಅಷ್ಟೇ. ಖಂಡಿತ. ಅಂದರೆ ಸುಮ್ಮನೆ ತಾವು ಒಂದು ರೀತಿಯಲ್ಲಿ ತಮ್ಮ ಒಂದು ಹವ್ಯಾಸವನ್ನು ಬೇರೆಯವ್ರಿಗೂ ಈ ಥರದ ಒಂದು ಹಾಡುಗಳನ್ನು ಹೇಳ್ಕೊಡೋಣ, ಅವರು ಕಲೀಲಿ ಅಂತಕ್ಕಂಥ ಒಂದು ಸಣ್ಣ ಆಸೆಯಿಂದ ಕಟ್ಟಿದಂತಹ ಈ ರಾಗತಾಳ ತಂಡ ಈಗ ದೊಡ್ಡ ಮಟ್ಟಕ್ಕೆ ದಿನೇ ದಿನೇ ಬೆಳೀತಾ ಇದೆ, ಒಳ್ಳೆ ಖ್ಯಾತಿಯನ್ನು ಸಹ ಗಳಿಸ್ತಾ ಇದೆ. ತಾವೆಲ್ಲ ಕಡೆ ತಮ್ಮ ತಂಡದವ್ರು ಗುರುಸ್ಕೊಳ್ತಿದ್ದೀರಾ. ತುಂಬ ಶುಭವಾಗಲಿ ಮೇಡಮ್, ಮತ್ತಷ್ಟು ಗುರುಸ್ಕೊಳ್ಳೋಂಥದ್ದಾಗಲಿ ಮತ್ತು ಯಶಸ್ವಿಯನ್ನು ಪಡೀಲಿ ತಮ್ಮ ತಂಡ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ದಾಸರ ಪದಗಳನ್ನು ಅಥವಾ ಯಾವ ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಹಾಡ್ತಿದ್ದೀರಾ ಮೇಡಮ್? ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 5 ದಾಸರ ಪದಗಳನ್ನು ಹಾಡ್ತಾ ಇದ್ದೀವಿ. ಜಗನ್ನಾಥ ದಾಸರದು, ಪುರಂದರ ದಾಸರದು, ಗೋಪಾಲ ವಿಠಲ ದಾಸರದು, ಈ ತರ 5 ಹಾಡುಗಳನ್ನು ಹಾಡ್ತಾ ಇದೀವಿ. ಎಲ್ಲಾನು ಅದ್ಭುತವಾದ ಗೀತೆಗಳು ಇವೆಲ್ಲ. ದಾಸರ ಪದಗಳು ಅಂದ್ರೆ ತುಂಬಾ ಚೆನ್ನಾಗಿ ಅವರು ರಾಗಗಳು ಸಂಯೋಜನೆ ಮಾಡಿರ್ತಾರೆ. ಹಾಗೆ ಅದ್ರ ಅರ್ಥ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ ತರ 5 ಹಾಡುಗಳನ್ನ ಆರಿಸ್ಕೊಂಡಿದೀವಿ ಇವತ್ತಿನ ಪ್ರೋಗ್ರಾಮ್ಗೆ. ಸೊ ಅದನ್ನ ನಿಮ್ ಮುಂದೆ ಪ್ರಸ್ತುತಪಡಿಸ್ತೀನಿ ಸರ್. ಖಂಡಿತ ಮೇಡಮ್. ಹಾಗೆ ಮೊದಲನೇದಾಗಿ ಯಾವ ದಾಸರ ಪದಗಳನ್ನ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಿದ್ದೀರಾ ಅಂತ? ಮೊದಲನೇದಾಗಿ ವರಸಿದ್ಧಿ ವಿನಾಯಕನ ಸ್ತುತಿಯೊಂದಿಗೆ ಇವತ್ತಿನ ದಾಸರ ಪದದ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಜಗನ್ನಾಥ ವಿಠಲ ದಾಸರದ ಒಂದು ಅಪರೂಪವಾದ ಕೃತಿ ಇದು, ಅಂಬಾತನಯ ಹೇರಂಬ ಅಂತ. ಸೊ ಈ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ ಸರ್. ಖಂಡಿತ. ಹಾಗೆ ಪ್ರಸ್ತುತಪಡಿಸಿ ಮೇಡಮ್ ಗೀತೆಯನ್ನ. ಓಕೆ.
ಧನ್ಯವಾದಗಳು ಸರ್. ವಿನಾಯಕನ ಒಂದು ನಾಮಸ್ಮರಣೆಯನ್ನು ಹಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕಾರ್ಯಕ್ರಮವನ್ನು ಪ್ರಾರಂಭದ ಹಂತದಲ್ಲಿ ತಾವು ಒಂದು ಒಳ್ಳೆ ಗೀತೆಯನ್ನು ಹಾಡಿದ್ದೀರಾ. ಈಗ ಯಾವ ದಸರಾ ಪದಗಳನ್ನು ತಾವು ಹಾಡ್ತಿದ್ದೀರಾ ಮೇಡಮ್? ಮುಂದೆ ಮತ್ತೆ ಒಂದು ಜಗನ್ನಾಥ ವಿಠಲದಾಸರದೇ ಇನ್ನೊಂದು ದಾಸರ ಪದಗಳನ್ನು ಹಾಡ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನನ್ನ ಸ್ನೇಹಿತೆ ದೀಪಿಕಾ ಸ್ವರೂಪ್ ಕೊಡ್ತಾ ಇದ್ದಾರೆ. ಖಂಡಿತ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಲಕ್ಷ್ಮಿ ಅನುಗ್ರಹ ಯಾರಿಗೆ ತಾನೇ ಬೇಡ? ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತದೆ. ಹಾಗಾಗಿ ಪ್ರತಿದಿನ ಸಂಜೆಯಾಗಲಿ ಬೆಳಗ್ಗೆಯಾಗಲಿ ನಾವೆಲ್ಲ ಲಕ್ಷ್ಮಿ ಪೂಜೆ ಮಾಡೋದು ವಾಡಿಕೆ. ಈ ಲಕ್ಷ್ಮಿಯನ್ನು ನಾವು ಅಲಂಕರಿಸುತ್ತಾ ಅವಳಿಗೆ ಪೂಜೆ ಮಾಡುತ್ತಾ ಅವಳ ಅನುಗ್ರಹವನ್ನು ಬೇಡುತ್ತಾ ಪ್ರತಿದಿನ ಅವಳನ್ನು ನಾವು ಆರಾಧಿಸಿದರೆ ಸದಾಕಾಲ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಅವಳು ಬರಬೇಕಾದರೆ ಹೇಗೆ ಬರ್ತಾಳೆ ಅಂತ ಹೇಳೋದೇ ದಾಸರ ಒಂದು ವೈಶಿಷ್ಟ್ಯ. ಈ ಹಾಡಿನಲ್ಲಿ ಜಗನ್ನಾಥ ದಾಸರು ತುಂಬಾ ಚೆನ್ನಾಗಿ ಲಕ್ಷ್ಮಿಯ ಬರುವಿಕೆಯನ್ನು ವರ್ಣಿಸಿದ್ದಾರೆ. ಈಗ ನಿಮಗಾಗಿ ಈ ಗೀತೆ ಬಂದಳೋಡೆ ಬಂದಳು. ಬಂದಳೋಡೆ ಬಂದಳೋಡೆ ಮಂದಿರದೋಳು, ಬಂದಳೋಡೆ ಬಂದಳೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಬಂದಳೋಡೆ ಬಂದಳೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಅಂದುಗೆ ತಿರುಗೆಜ್ಜೆ ಗಿಲ್ ಗಿಲ್ ಎನ್ನುತ್ತಾ, ಅಂದುಗೆ ತಿರುಗೆಜ್ಜೆ ಗಿಲ್ 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 ಎನ್ನುತ್ತಾ, ಗಿಲ್ 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 ಎನ್ನುತ್ತಾ, ಗಿಲ್ 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 ಎನ್ನುತ್ತಾ, ಅಂದುಗೆ ತಿರುಗೆಜ್ಜೆ ಗಿಲ್ 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 ಎನ್ನುತ್ತಾ, ಮೊದಲು ಭಾರತಿ ಹೆಜ್ಜೆಯ ನಿಕ್ಕುತ್ತಾ, ಮೊದಲು ಭಾರತಿ ಹೆಜ್ಜೆಯ ನಿಕ್ಕುತ್ತಾ, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಬಂದಳೋಡೆ ಬಂದಳೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ, ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ, ಬಿಡದಿ ತನ್ನ ಕರಕಮಲದಿ ಅಭಯ ಕೊಡುತ್ತಾ, ಬಿಡದಿ ತನ್ನ ಕರಕಮಲದಿ ಅಭಯ ಕೊಡುತ್ತಾ, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಬಂದಳೋಡೆ ಬಂದಳೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಹರಿಹರ್ಷದಿ ಹಿತದಿ ತನ್ನ ಪತಿಯ ದೈವಾಗಿ, ಹರಿಹರ್ಷದಿ ಹಿತದಿ ತನ್ನ ಪತಿಯ ದೈವಾಗಿ, ಮಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಲಿ, ಮಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಲಿ, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಬಂದಳೋಡೆ ಬಂದಳೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಭಾಗ್ಯದ
ಲಕ್ಷ್ಮೀ ಬಂದಳು ನೋಡೆ ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲನ ಅರ್ಜಿಯಿಂದಲೇ ಭಕ್ತರ ಮನೆಗೆ ಪಟ್ಟಣಗಳಿಸಿ ಅರ್ಜಿಯಿಂದಲೇ ಭಕ್ತರ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಧನ್ಯವಾದಗಳು. ವಾವ್, ತುಂಬಾ ಅದ್ಭುತವಾದಂತಹ ಜಗನ್ನಾಥ ದಾಸರ ಭಾಗ್ಯದ ಲಕ್ಷ್ಮಿ ಅಂತಕ್ಕಂಥ ಒಂದು ಒಳ್ಳೆ ಗೀತೆಯನ್ನು ತಾವು ಹಾಡಿದ್ದೀರ. ಸಾರಾಂಶವನ್ನು ಸಹ ಮೊದಲೇ ತಾವು ತಮ್ಮ ತಂಡದ ವತಿಯಿಂದ ತಿಳಿಸ್ಕೊಟ್ಟಿದ್ದೀರಾ. ಈಗ ಯಾವ ದಾಸರ ಪದಗಳನ್ನು ತಾವು ಹಾಡ್ತಿದ್ದೀರಾ ಮೇಡಮ್? ಈಗ ಪುರಂದರದಾಸರ ಒಂದು ಗೀತೆಯನ್ನು ಹಾಡ್ತಾ ಇದೀವಿ ಸರ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನ್ನ ಸ್ನೇಹಿತರ ನಾಗಶ್ರೀ ರಾಕೇಶ್ ಕೊಡ್ತಾ ಇದ್ದಾರೆ. ಓಕೆ, ನಾಗಶ್ರೀ ರಾಕೇಶ್ ಅವರು ಈ ಪುರಂದರದಾಸರ ಪದಗಳ ಬಗ್ಗೆ ಹಾಡ್ತಿರುವಂಥ ಗೀತೆ ಬಗ್ಗೆ ಸಾರಾಂಶವನ್ನು ತಿಳಿಸ್ಕೊಡ್ತಿದ್ದೀರಾ. ಖಂಡಿತ ತಿಳಿಸ್ಕೊಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಜಗತ್ತಿನಲ್ಲೇ ಅತ್ಯಂತ ಚೆಲುವ ಮೂರ್ತಿ ಎಂದರೆ ಅದು ಭಗವಾನ್ ಶ್ರೀಕೃಷ್ಣ. ಮುರಳಿ ಮೋಹನ, ಮಾಧವ, ಅಚ್ಯುತ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಭಗವಾನ್ ಶ್ರೀಕೃಷ್ಣ ಪಿಳ್ಳಂಗೋವಿಯನ್ನು ಹಿಡಿದಾಗ ಮಾತ್ರ ಅವನನ್ನು ನೋಡೋದೇ ಒಂದು ಚಂದ. ಎಲ್ಲರ ಮನದಂಗಳದಲ್ಲಿ ಮನೆಯಂಗಳದಲ್ಲಿ ಸಣ್ಣ ಮಗುವನ್ನು ನೋಡಿದಾಗಲೆಲ್ಲ ಎಲ್ಲರಿಗೂ ಬಾಲಕೃಷ್ಣ ನೆನಪಾಗುತ್ತದೆ. ಅವನು ಎಷ್ಟು ಸುಂದರ ಅಂತ ಪ್ರತಿ ಹಾಡಲ್ಲೂ ಕೂಡ ಪ್ರತಿಯೊಬ್ಬ ದಾಸರೂ ಕೂಡ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಹಾಡುಗಳಿಗೆ ವಸ್ತುವಾದವನು ಅಂದರೆ ಅವನು ಶ್ರೀಕೃಷ್ಣ. ಅವನನ್ನು ಕುಳಿತು ಶ್ರೀ ಪುರಂದರದಾಸರು ಪಿಳ್ಳಂಗೋವಿಯ ಚಲ್ವಕೃಷ್ಣನ ಎಲ್ಲಿ ನೋಡಿರಿ ಅಂತ ಒಂದು ಜನಪ್ರಿಯ ದಾಸರ ಪದವನ್ನು ರಚಿಸಿದ್ದಾರೆ. ಅದನ್ನು ಈಗ ಕೇಳೋಣ. ಪಿಳ್ಳಂಗೋವಿಯ ಚಲ್ವಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಂದು ಬಲ್ಲ ಜಾಣರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಎಲ್ಲಿ ನೋಡಿದಿರಿ ರಮಣ ಎಲ್ಲಿ ನೋಡಿದಿರಿ ನಂದ ಗೋಪನ ಮಂದಿರಂಗಳ ಸಂದು ಬಂದಿನಲಿ ನಂದ ಗೋಪನ ಮಂದಿರಂಗಳ ಸಂದು ಬಂದಿನಲಿ ಚಂದ ಚಂದದ ಗೋಪಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪಾಲರ ವೃಂದ ವೃಂದದಲ್ಲಿ ಸುಂದರಾಂಗನ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗನ ಸುಂದರಿಯರ ಹಿಂದು ಮುಂದಿನಲಿ ಅಂದ
ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ ಕೇಶವೇಂದ್ರನ ಸುತರ ರಥರ ಅಷ್ಟಪೀಠದಲ್ಲಿ ಕೇಶವೇಂದ್ರನ ಸುತರ ರಥರ ಅಷ್ಟಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ ಕೇಶವೇಂದ್ರನ ಸುತರ ರಥದ ಅಷ್ಟಪೀಠದಲ್ಲಿ ಕೇಶವೇಂದ್ರನ ಸುತರ ರಥದ ಅಷ್ಟಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ವಿಷ್ಣುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ವಿಳಂಬೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ವಿಳಂಬೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಗಡ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಲ್ಲವೆಂದು ಬಲ್ಲ ಜಾಣನೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲವೆಲ್ಲವೆಂದು ಬಲ್ಲ ಜಾಣನೆ ಶ್ರೀರಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಧನ್ಯವಾದಗಳು ಸರ್. ಖಂಡಿತ ಮೇಡಮ್. ಹಾಗೆ ಪುರಂದರದಾಸರ ಕೃಷ್ಣನ ಒಂದು ದಾಸರ ಪದಗಳನ್ನು ತಾವು ಈಗ ಹಾಡಿದ್ದೀರಾ. ಹಾಗೆ ಅದಕ್ಕೆ ಸಾರಾಂಶವನ್ನು ಸಹ ನಾಗಶ್ರೀ ರಾಕೇಶ್ ಮೇಡಮ್ ಅವರು ಸಹ ತಿಳಿಸ್ಕೊಟ್ಟಿದ್ದಾರೆ. ಈಗ ಯಾವ ದಾಸರ ಒಂದು ಪದಗಳನ್ನು ತಾವು ಹಾಡ್ತಿದ್ದೀರಾ ಮೇಡಮ್? ಈಗ ಗೋಪಾಲ ವಿಠಲ ದಾಸರ ಒಂದು ದಾಸರ ಪದವನ್ನ ಹಾಡ್ತಾ ಇದೀವಿ. ಇದ್ರ ಬಗ್ಗೆ ಮಾಹಿತಿ ಸ್ಮಿತಾ ನಾಗೇಂದ್ರ ಅವ್ರು ಕೊಡ್ತಾ ಇದ್ದಾರೆ. ಖಂಡಿತ. ಗೋಪಾಲ ವಿಠಲ ದಾಸರ ಪದಗಳನ್ನು ಹಾಡ್ತಿದ್ದಾರೆ. ಇದರ ಸಾರಾಂಶ ಸ್ಮಿತಾ ಮೇಡಮ್ ಅವರು ತಿಳಿಸ್ಕೊಡಿ ಮೇಡಮ್ ಇದರ ಸಾರಾಂಶವನ್ನು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸತ್ಯ ಮಾರ್ಗದಲ್ಲಿ ನಡೆದವರಿಗೆ ಸದ್ಗುರು ಸದಾ ಅನುಗ್ರಹ ನೀಡುತ್ತಾರೆ ಎನ್ನುವುದು ಎಲ್ಲಾ ಭಕ್ತರ ಮನದಾಳದ ಮಾತು. ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸದಾ ತಮ್ಮ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾರೆ ಎನ್ನುವುದು ಎಲ್ಲಾ ಭಕ್ತರಿಗೂ ಗೊತ್ತಿರುವಂತಹ ವಿಷಯ. ಅಂದರೆ ನಾವು ನಡೆಯುವ ಮಾರ್ಗ ಹೇಗಿರುತ್ತೆ ಅನ್ನೋದು ಮೊದಲು ಮುಖ್ಯ ಆಗತ್ತೆ. ಭಕ್ತಿಯಿಂದ, ಒಳ್ಳೆ ಮನಸ್ಸಿನಿಂದ, ಇನ್ನೊಬ್ಬರಿಗೆ ಕೆಡುಕು ಮಾಡದೇನೆ ಸತತ ಮಾರ್ಗದಲ್ಲಿ ಸಂತತ ಸೇವಿಪ ಭಕ್ತರಿಗೆ ಸದಾ ಹಿತವನ್ನೇ ಉಂಟು ಮಾಡುತ್ತಾರೆ ಸದ್ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಪವಾಡಗಳನ್ನೊಳಗೊಂಡ ಒಂದು ಜನಪ್ರಿಯ ಗೀತೆ ಈಗ ನಿಮಗಾಗಿ. ರಾಘವೇಂದ್ರ
ವರವಾಡುತ್ತಲಿ ಚತುರಾಗಿ ಕೂಬಿಸಿ ಕುಗಳಲ್ಲಿ ಚಳಿಪಾಜನಲ್ಲಿ ಮಿತಿಯಿಲ್ಲದೆ ಬಂದೋಳೈಸುತ್ತಲಿ ವರವಾಡುತ್ತಲಿ ನುತಿಸುತ್ತ ಪರಿಪರಿಣತರಾಗಿ ಹರಿಗೆ ನುತಿಸುತ್ತ ಪರಿಪರಿಣತರಾಗಿ ಹರಿಗೆ ಏರಿದ ರಾಘವೇಂದ್ರ ಸರಕುಣಗಳ ಸಾಂತಾರಥವ ಏರಿದ ರಾಘವೇಂದ್ರ ಅತಿಶಯ ವಿರುದಿರೆ ಪಿತನವಾದಿಗಳು ಅತಿಶಯ ವಿರುದಿರೆ ಪಿತನವಾದಿಗೆ ಮನ್ಮಥ ಪಿತನೊಲಿಸಿದ ವಿರಕರುಣದಲ್ಲಿರತವ ಕೇಳಿದ ರಾಘವೇಂದ್ರ ಸಗುಣಗಳ ಸಾಂತಾರಥವ ಕೇಳಿದ ರಾಘವೇಂದ್ರ ಚಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಚಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿಮಂತ್ರಾಲಯದೊಳು ಅತಿ ಮೇಲೆ ಭಾರತವ ಕೇಳಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರಥವ ಕೇಳಿದ ರಾಘವೇಂದ್ರ ಸತತ ಮದದಿ ಸತತ ಸೇರಿ ಪರಿಗೆ ಸತತ ಮದದಿ ಸಂತತ ಸೇರಿ ಪರಿಗೆ ಹರಿಕರಿ ಮನೋರಥವ ಕೊಡುವೆನೆ ಸುರಥವ ಕೇಳಿದ ರಾಘವೇಂದ್ರ ಸದ್ಗುಣಗಳ ಸಾಂದ್ರಥವ ಕೇಳಿದ ರಾಘವೇಂದ್ರ ರಥವ ಕೇಳಿದ ರಾಘವೇಂದ್ರ ರಥವ ಕೇಳಿದ ರಾಘವೇಂದ್ರ. ಧನ್ಯವಾದಗಳು. ಖಂಡಿತ ಮೇಡಮ್. ಹಾಗೆ ಗೋಪಾಲ ವಿಠಲ ದಾಸರ ಒಂದು ಗೀತೆಯನ್ನು ಸಹ ಹಾಡಿದ್ದೀರಾ, ಅದಕ್ಕೆ ಸಾರಾಂಶವನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಈಗ ಮುಂದಿನ ಒಂದು ದಾಸರ ಪದಗಳನ್ನು ತಾವು ಹಾಡೋದಾದರೆ ಯಾವ ದಾಸರ ಪದಗಳನ್ನು ತಾವು ಹಾಡ್ತಿದ್ದೀರಾ ಮೇಡಮ್? ಕೊನೆಯದಾಗಿ ಇವಾಗ ಮತ್ತೆ ಪುರಂದರದಾಸರದೇ ಒಂದು ಅದ್ಭುತವಾದ ದಾಸರ ಪದವನ್ನು ಹಾಡ್ತಾ ಇದ್ದೀವಿ ಸರ್, ತಂಬೂರಿ ಮೀಟಿದವ. ಇದರ ಬಗ್ಗೆ ಕೂಡ ಸ್ಮಿತಾ ನಾಗೇಂದ್ರ ಅವರೇ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಖಂಡಿತ. ನಮಸ್ತೆ ಮೇಡಮ್. ಹಾಗೆ ಪುರಂದರದಾಸರ ಮತ್ತೊಂದು ದಾಸರ ಪದವನ್ನು ತಾವು ಹಾಡ್ತಿದ್ದೀರಾ, ಅದರಲ್ಲಿ ಮುಖ್ಯವಾಗಿ ಪುರಂದರದಾಸರದೇ ಮತ್ತೊಮ್ಮೆ ತಾವು ಹಾಡ್ತಿದ್ದೀರಾ, ಇದರ ಸಾರಾಂಶವನ್ನು ತಿಳಿಸ್ಕೊಡಿ ಮೇಡಮ್. ಇಡೀ ಜಗತ್ತಿಗೆ ಭಾರತದ ಬಹುದೊಡ್ಡ ಕೊಡುಗೆ ಅದು ಆಧ್ಯಾತ್ಮಿಕತೆ. ಭಕ್ತಿ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬರಿಗೂ ಮೋಕ್ಷ ಖಂಡಿತ ಎನ್ನುವುದು ನಮ್ಮೆಲ್ಲಾ ಹಿರಿಯರ ಅನಾದಿ ಕಾಲದ ಒಂದು ನಂಬಿಕೆ. ತುಂಬಾ ಹಿಂದೆ ಕೃತಯುಗದಲ್ಲಿ, ದ್ವಾಪರ ಯುಗದಲ್ಲಿ ತಪಸ್ಸನ್ನು ಮಾಡಬೇಕಿತ್ತು. ಭಗವಂತನ ಕುರಿತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂತಹ ತಪಸ್ವಿಗಳಿದ್ದರು. ಆದರೂ ಭಗವಂತನ ಸಾಕ್ಷಾತ್ಕಾರ ಸುಲಭವಾಗಿರಲಿಲ್ಲ. ಆದರೆ ಕಲಿಯುಗದಲ್ಲಿ ನಾಮಸ್ಮರಣೆಯೇ ಮುಖ್ಯ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ದಾಸರು ಕೂಡ ಭಗವಂತನ ನಾಮಸ್ಮರಣೆಯನ್ನು ಸದಾ ಅವನನ್ನು ಜಪಿಸುತ್ತಾ, ಅವನನ್ನೇ ಕಾಣುತ್ತಾ, ಅವನ ಗೀತೆಗಳನ್ನು ಹಾಡುತ್ತಾ ಇದ್ದರೆ
ಖಂಡಿತವಾಗಿ ನಮ್ಗೆ ಭಗವಂತನ ಅನುಗ್ರಹ ಆಗುತ್ತೆ ಅನ್ನೋದು ಎಲ್ಲಾ ದಾಸರ ಅನುಭವ. ಈಗ ಪುರಂದರ ದಾಸರ ಆಧ್ಯಾತ್ಮಿಕತೆ ಎಡೆಗೆ ಕರೆದೊಯ್ಯುವ ಒಂದು ಗೀತೆ ತಂಬೂರಿ ಮೀಟಿದವ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಗೆಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಕರಳಿಗೆಯ ಮೆಟ್ಟಿದವ, ಗೆಜೆಯ ಕಟ್ಟಿದವ ಕರಳಿಗೆಯ ಮೆಟ್ಟಿದವ, ತಾಂಡವ ಕಾಡಿದವ ತಾಂಡವ ಕಾಡಿದವ ಹರಿಮೂರ್ತಿ ನೋಡಿದವ, 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 ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ವಿಠಲನ ನೋಡಿದವ ಪುರಂದರ, ವಿಠಲನ ನೋಡಿದವ ಪುರಂದರ, ವಿಠಲನ ನೋಡಿದವ ವೈಕುಂಠನೇ ನೋಡಿದವ, 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 ವಿಠಲನ ನೋಡಿದವ ವೈಕುಂಠನೇ ಓಡಿದವ, ವಿಠಲನ ನೋಡಿದವ ವೈಕುಂಠನೇ ಓಡಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ಕಟ್ಟಿದವ ಸುರರೊಳು ಸೇರಿದವ, ತಾಳವ ಕಟ್ಟಿದವ ಸುರರೊಳು ಸೇರಿದವ, ತಂಬೂರಿ ಮೀಟಿದವ ತಂಬೂರಿ ಮೀಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಧನ್ಯವಾದಗಳು ಸರ್. ವಾವ್, ತುಂಬಾ ಅದ್ಭುತವಾದಂತಹ ಪುರಂದರದಾಸರ ಆಧ್ಯಾತ್ಮಿಕ ಕಡೆಗೆ ಕರೆದೊಯ್ಯುವಂತಹ ತಂಬೂರಿ ನೀಟಿದವ ಅಂತಕ್ಕಂಥ ಪದಗಳನ್ನು ತಾವು ಹಾಡಿದ್ರೆ ತುಂಬಾ ಅದ್ಭುತವಾದಂತಹ ದಾಸರ ಪದಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಹಾಡಿದ್ದೀರಾ ಮೇಡಮ್. ತುಂಬಾ ಅದ್ಭುತವಾದಂಥ ಪದಗಳಾಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಅದರಲ್ಲಿ ರಾಗದಳ ತಂಡದ ಎಲ್ಲ ಕಲಾವಿದರು, ರೂಪಾ ಅಶ್ವಿನ್ ಮೇಡಮ್ ಅವರಾಗಿರ್ಬೋದು, ನಾಗಶ್ರೀ ರಾಕೇಶ್ ಮೇಡಮ್ ಅವರಾಗಿರ್ಬೋದು, ದೀಪಿಕಾ ಸ್ವರೂಪ್ ಮೇಡಮ್ ಅವರು, ಹಾಗೆ ಸ್ಮಿತಾ ನಾಗೇಂದ್ರ ಮೇಡಮ್ ಅವರು, ಪ್ರತಿಯೊಬ್ಬರು ಸಹ ಅದಕ್ಕೆ ಹಾಡಿಗೆ ಆ ಪದಗಳಿಗೆ ಸಂಬಂಧಪಟ್ಟಂಥ ಸಾರಾಂಶವನ್ನು ಹಿನ್ನೆಲೆಯನ್ನು ಸಹ ತಿಳಿಸ್ಕೊಟ್ಟು ನಂತರ ದಾಸರ ಪದಗಳನ್ನು ಹಾಡಿದ್ದೀರಾ.
ಮೇಡಮ್ ಏನು ಹೇಳ್ತೀರಾ ಈ ದಾಸರ ಪದಗಳ ಬಗ್ಗೆ? ಮತ್ತು ಯಾವುದಾದ್ರೂ ದಾಸರ ಪದಗಳನ್ನು ಹಾಡೋದು ಇದೆಯಾ ಅಥವಾ ಏನು ಮೇಡಮ್? ಇಲ್ಲ ಸರ್, ಇವತ್ತಿಗೆ 5 ಹಾಡು ಅನ್ಕೊಂಡಿದ್ವಿ, ಅಷ್ಟು ಮಾಡಿದೀವಿ. ದಾಸರ ಪದಗಳ ಬಗ್ಗೆ ಹೇಳಕ್ಕೆ ನಿಜ ವರ್ಡ್ಸೇ ಇಲ್ಲ ಸರ್, ಪದಗಳೇ ಇಲ್ಲ. ಅಂತಂತ ಅದ್ಭುತವಾದ ದಾಸರ ಪದಗಳನ್ನು ಎಷ್ಟು ತರ ದಾಸಗಳು ರಚಿಸಿದ್ದಾರೆ. ಮುಂದೆ ನಮ್ಗೇನಾದ್ರು ಮತ್ತಿದೊಂದ್ಸತಿ ಅವಕಾಶ ಸಿಕ್ಕ್ರೆ ಮುಂದೆ ಮತ್ತೆ ದಾಸರ ಪದಗಳನ್ನ ಹಾಡಕ್ಕೆ ಇಷ್ಟಪಡ್ತೀವಿ. ಆವಾಗ ಮತ್ತೆ ಬೇರೆ ದಾಸರ ಪದಗಳನ್ನ ಹಾಡಕ್ ಇಷ್ಟಪಡ್ತೀವಿ ಸರ್. ಹಾಗೆ ದಾಸರ ಪದಗಳು ಸಾವಿರಾರಿದೆ, ಅಂತದ್ರಲ್ಲಿ ಎಲ್ಲೋ ಸ್ವಲ್ಪ ಒಂದು 5 ಹಾಡುಗಳನ್ನ ನಾವಿವತ್ತು ಆರಿಸ್ಕೊಂಡಿದೀವಿ. ಆ ತರ ತುಂಬಾ ದಾಸರ ಪದಗಳು ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ಸ್ನೇಹಿತೆಯರಿಗೆ. ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ದಾಸರ ಪದಗಳು ಕೂಡ. ಖಂಡಿತ ಅಷ್ಟೇ ಚೆನ್ನಾಗಿ ಪ್ರೋತ್ಸಾಹಿಸಿದ್ರಿ. ಯಾಕಂದರೆ ಕೇಳೋಂಥವ್ರಿಗೆ ಮತ್ತೆ ಇನ್ನೂ ಕೇಳಬೇಕು, ಇನ್ನೂ ಹಾಡುಗಳಿದೆಯಾ, ಇನ್ನೂ ಕೇಳೋಣ, ಇನ್ನೂ ದಾಸರ ಪದಗಳು ಎಷ್ಟು ಚೆನ್ನಾಗಿದೆಯಲ್ಲ, ಕೇಳೋದಕ್ಕೆ ಅಷ್ಟೇ ಇಂಪಾಗಿತ್ತು. ಅಷ್ಟೇ ಇಂಪಾಗಿ ಹಾಡಿದ್ರೆ ಸಹ ಅಷ್ಟೇ ಸಾರಾಂಶ ಉಳ್ಳಂತಹ ಒಂದು ಒಳ್ಳೆ ಅರ್ಥ ಉಳ್ಳಂತಹ ದಾಸರ ಪದಗಳನ್ನು ಹಾಡಿದ್ದೀರಿ. ತುಂಬ ಖುಷಿಯಾಯಿತು ಮೇಡಮ್, ನನಗಂತೂ ತುಂಬ ಖುಷಿಯಾಯಿತು. ಈ ದಾಸರ ಪದಗಳನ್ನು ಕೇಳಿದಂಥ ಎಲ್ಲ ಕೇಳಿಗರು ತುಂಬಾ ಖುಷಿಯನ್ನು ಕೊಟ್ಟಿರುತ್ತೆ. ಈ ಕಾರ್ಯಕ್ರಮ ತಾವು ಹಾಡಿದಂಥ ದಾಸರ ಪದಗಳು ಎಲ್ಲವೂ ಸಹ ತುಂಬಾ ಇಷ್ಟ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮುಂದಿನ ಸಂಚಿಕೆಯಲ್ಲಿ ಖಂಡಿತ ತಾವು ದಾಸರ ಪದಗಳನ್ನು ಆಡೋದಕ್ಕೆ ನೀವು ಮತ್ತಷ್ಟು ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಲ್ಲಿ ಖಂಡಿತ ಮುಂದಿನ ಕಾರ್ಯಕ್ರಮವನ್ನು ಮತ್ತಷ್ಟು ದಾಸರ ಗೀತೆಗಳನ್ನು ಎಲ್ಲ ಕೇಳುಗರಿಗೂ ಕೇಳಿಸುವಂಥವರಾಗೋಣ ಮೇಡಮ್. ಕಾರ್ಯಕ್ರಮದ ಅಂತ್ಯದಲ್ಲಿ ಈ ದಾಸರ ಪದಗಳ ಬಗ್ಗೆ ತಮ್ಮ ತಂಡದ ಬಗ್ಗೆ ತಾವು ಏನು ಹೇಳ್ತಾರೆ? ಯಾಕಂದರೆ ಯಶಸ್ವಿ ಆಗಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದಿರುತ್ತೆ ನನ್ನ ಕಾರ್ಯಕ್ರಮದಲ್ಲಿ. ಪ್ರತಿಯೊಬ್ಬರು ಧ್ವನಿಯನ್ನು ಗೂಡಿಸಿ ಒಂದು ಒಳ್ಳೆಯ ದಾಸರ ಪದಗಳನ್ನು ಹಾಡಿದ್ರಿ, ಅಷ್ಟೇ ಇಂಪಾಗಿ ಹಾಡಿದ್ರಿ. ಏನು ಹೇಳ್ತೀರಾ ಮೇಡಮ್ ತಮ್ಮ ತಂಡದ ಬಗ್ಗೆ, ಸದಸ್ಯರ ಬಗ್ಗೆ? ಕೊನೆಯದಾಗಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನನ್ನ ಸ್ಟೂಡೆಂಟ್ಸ್ ಎಲ್ಲ ನಾನು ಹೇಳಿದ ತಕ್ಷಣ ಅದೇ ತರ ಚೆನ್ನಾಗಿ ಕಲ್ತ್ಕೋತಾರೆ ಇಂಟ್ರೆಸ್ಟ್ ಇಟ್ಕೊಂಡು. ಆಮೇಲೆ ಅದೇ ತರ ನಾನು ಹೇಗೆ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದೇ ತರ ತಿದ್ದುಪಡಿ ಮಾಡ್ಕೊಂಡು ಎಲ್ಲಾರು ಕಷ್ಟಪಟ್ಟು ಕಲಿತಾರೆ. ಅದೇ ನನಗೆ ತುಂಬಾ ಇಷ್ಟ ಆಗೋದು. ನನ್ನ ಕ್ಲಾಸ್ ಅಲ್ಲಿ ಬರೋ ಎಲ್ಲಾರು ನನ್ನ ಸ್ನೇಹಿತೆಯರು ಅಷ್ಟೇ ಅದ್ಭುತವಾಗಿ ಹಾಡ್ತಾರೆ, ಅಷ್ಟೇ ಅದ್ಭುತವಾಗಿ ಕಲ್ತ್ಕೋತಾರೆ. ಬಟ್ ಏನಂದ್ರೆ ಅವ್ರು ಒಬ್ರೇ ಎಲ್ಲೂ ಹಾಡಕ್ ಹೋಗಲ್ಲ, ಅದೊಂದೇ ಪ್ರಾಬ್ಲಮ್. ಎಲ್ಲರೂ ಜೊತೆಗೆ ತುಂಬಾ ಚೆನ್ನಾಗಿ ಹಾಡ್ತಾರೆ, ಇಲ್ಲ ಅಂತಲ್ಲ. ಅವ್ರಿಗೆ ಇನ್ನ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ಬೇಕು. ಆ ಸೆಲ್ಫ್ ಕಾನ್ಫಿಡೆನ್ಸ್ ಜಲ್ದಿ ಬರ್ಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ನಾನು ಹೇಳ್ದಂಗೆ ಕಲ್ತ್ಕೊಂತಾರೆ. ಅದೊಂದೇ ಸರ್ ನನಗೆ ಹೆಮ್ಮೆಯ ವಿಷಯ ಅಂದ್ರೆ ಅದೊಂದೇ. ಅವರು ಈ ತರ ನನಗೆ ಸಾಥ್ ಕೊಡೋದ್ರಿಂದ ನಾನು ಎಲ್ಲಾ ಕಡೆ ಪ್ರೋಗ್ರಾಮ್ಸ್ ಕೊಡೋದಕ್ಕೂ ನನಗೆ ಹೆಲ್ಪ್ ಆಗುತ್ತೆ. ಅವರಿಂದ ನಾನು ಎಲ್ಲಾ ಕಡೆ ಬೆಳೆದಿದ್ದೀನಿ ಅಂತ ನಾನು ಹೇಳ್ಕೊಡಕ್ ಖುಷಿ ಪಡ್ತೀನಿ ಸರ್. ಖಂಡಿತ ನೀವು ಅವರಿಂದ ಬೆಳೆದಿದ್ದೀರಾ, ಹಾಗೆ ನಿಮ್ಮಿಂದ ಅವರು ಬೆಳೀಲಿ. ಹಾಗೆ ಎಲ್ಲರೂ ಸಹ ಇದೇ ರೀತಿಯಲ್ಲಿ ಒಂದು ಒಳ್ಳೆ ಈ ರಾಗತಾಳ ತಂಡ ಅಂತಕ್ಕಂಥದ್ದು ಕರ್ನಾಟಕದಾದ್ಯಂತ ದೇಶಾದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೀಲಿ. ಯಾಕೆಂದರೆ ಎಲ್ಲೇ ನೀವು ಕಾರ್ಯಕ್ರಮ ಕೊಟ್ಟರು ಖಂಡಿತ ನಿಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗೇ ಆಗುತ್ತೆ. ಯಾಕೆಂದರೆ ಅಷ್ಟೊಂದು ಅದ್ಭುತವಾದಂಥ ದಾಸರ ಪದಗಳನ್ನ ತನ್ನ ಕಾರ್ಯಕ್ರಮದಲ್ಲಿ ಹಾಡಿದ್ರಿ. ಈ ದಾಸರ ಪದಗಳನ್ನ ಕೇಳಿದಂಥವ್ರಿಗೆ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ರೀತಿಯಲ್ಲಿ ದಾಸರ ಪದಗಳನ್ನು ಹಾಡಿದ್ದೀರಾ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ದಾಸರ ಪದಗಳನ್ನು ಕೇಳುವಂಥವ್ರಾಗೋಣ ಮೇಡಮ್. ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ದಾಸರ ಪದಗಳನ್ನು ತಾವು ಆಯ್ಕೆ ಮಾಡಿಕೊಂಡು ನಮಗೆ ತಿಳಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಈ ದಾಸರ ಪದಗಳನ್ನು ಕೇಳಿಸುವಂಥವ್ರಾಗೋಣ. ಇಷ್ಟೆಲ್ಲ ಮಾಹಿತಿ ನೀಡಿ ಇಷ್ಟೆಲ್ಲ ಅದ್ಭುತವಾದ ದಾಸರ ಪದಗಳನ್ನು ಹಾಡಿ ನಮ್ಮೆಲ್ಲ ಕೇಳುಗರು ಸಹ ಮನರಂಜನೆ ನೀಡೋ ಜೊತೆಗೇ ಖುಷಿಯನ್ನು ಕೊಟ್ಟಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳಿಗಾಗಿ, ಇಷ್ಟೆಲ್ಲ ಒಳ್ಳೆಯ ಒಂದು ಸಂದೇಶವನ್ನು, ಒಳ್ಳೆಯ ಗೀತೆಗಳನ್ನು ಕೊಟ್ಟಿದ್ದಕ್ಕಾಗಿ, ಹಾಡಿದ್ದಕ್ಕಾಗಿ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಸಹ ಧನ್ಯವಾದಗಳು ಮೇಡಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರಿನ ರಾಗತಾಳ ತಂಡದವರಿದ್ದರು. ಎಷ್ಟೊಂದು ಅದ್ಭುತವಾಗಿ ಹಾಡಿದ್ರಲ್ವ. ನನಗಂತೂ ಮತ್ತೆ ಇನ್ನೇನಾದರೂ ಹಾಡುಗಳನ್ನು ಹಾಡ್ತಾರಾ ಕೇಳೋಣ ಅಂತ ಹೇಳಿ ಅಷ್ಟೊಂದು ಖುಷಿಯನ್ನು ಕೊಡ್ತಿತ್ತು. ಕೇಳ್ತಿರ್ಬೇಕಾದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ನನಗೇ ಅನಿಸ್ತಿತ್ತು. ಅಂತಂದರೆ ನಮ್ಮ ಕೇಳಿಗರಂಥ ನಿಮಗೆ ಖಂಡಿತವಾಗ್ಲೂ ಇಷ್ಟೊಂದು ಅದ್ಭುತವಾದಂಥ ದಾಸರ ಗೀತೆಗಳನ್ನು, ದಾಸರ ಪದಗಳನ್ನು ತನ್ನ ಕಾರ್ಯಕ್ರಮದಲ್ಲಿ ಹಾಡಿದ್ರು ಅಂತೇಳಿ ನಿಮಗೆ ಅನಿಸಿರುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ದಾಸರ ಪದಗಳನ್ನು ಖಂಡಿತ ನಾವು ಕೇಳಿಸ್ತೀವಿ. ನೀವು ಕೇಳೋದಕ್ಕೆ ರೆಡಿ ಆಗಿರಿ. ಎಷ್ಟೊಂದು ಒಳ್ಳೆಯ ದಾಸರ ಪದಗಳನ್ನು ಹಾಡಿದ್ರಲ್ವ ಈ ರಾಗತಾಳ ತಂಡದವರು. ಈ ರಾಗತಂಡದ ಎಲ್ಲ ಸದಸ್ಯರಿಗೆ ಕೇಳಿಗರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ವಿಶೇಷವಾದಂತಹ ಸಾರಥಿ ಕಲಾವೈಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ವಿ. ಮುಂದಿನ ಸಂಚಿಕೆಯ ಸಾರಥಿ ಕಲಾವೈಭವ ಕಾರ್ಯಕ್ರಮದಲ್ಲಿ ಇದೇ ನಮ್ಮ ಚಿಕ್ಕಮಗಳೂರಿನ ರಾಗತಾಳ ತಂಡದ ವತಿಯಿಂದ ಮತ್ತಷ್ಟು ದಾಸರ ಪದಗಳನ್ನು, ಹಾಡುಗಳನ್ನು ಹಾಡಿಸ್ತೀವಿ. ನೀವು ಕೇಳೋದಕ್ಕೆ ರೆಡಿ ಆಗಿರಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.